ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಬೇಕು ಎಂಬ ಮಾತನ್ನು ಹೇಳಿರ್ತಕ್ಕಂಥ ವಿಶ್ವಜ್ಞಾನಿ ಹುಟ್ಟು ಹೋರಾಟಗಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಈ ಹೋರಾಟಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕೆ ಮಿತ್ರರೇ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳೇ ಮತ್ತು ಪೊಲೀಸ್ ಸಿಬ್ಬಂದಿಗಳೇ, ಇವತ್ತು ಏನು ಶಶಿ ನೈಕೋಡಿ ಅವರ ಮೇಲೆ ಆದಂಥ ಹಲ್ಲೆಯನ್ನು ಖಂಡಿಸಿ ಇವತ್ತು ಆಲ್ಮೇಲ್ ಗ್ರಾಮದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು. ಇವತ್ತು ಹಮ್ಮಿಕೊಂಡು ಅವನಿಗೆ ನ್ಯಾಯ ಕೊಡಿಸ್ಲಕ್ಕ ಎಲ್ಲ ದಲಿತ ಸಂಘ, ಎಲ್ಲ ದಲಿತ ಮುಖಂಡರು, ಎಲ್ಲ ಹೋರಾಟಗಾರರು, ಈ ಭಾಗದ ಎಲ್ಲ ಯುವ ನಾಯಕರು ತಯಾರಾಗಿದ್ದರು. ಆದರೂ ಒಂದು ಹೊಂದಾಣಿಕೆ ಮೇಲೆ ಏನೋ ವಿಶ್ವಾಸ ಇಟ್ಟು ಇವತ್ತು ಸ್ವಲ್ಪ ದಿನ ಟೈಮ್ ಕೊಡ್ರಿ, ಇವತ್ತು ಒಂದು ಸ್ವಲ್ಪ ದಿನದ ಟೈಮಲ್ಲಿ ನಾವು ಅವ್ರಿಗೆ ಅರೆಸ್ಟ್ ಮಾಡ್ತೀವಿ, ಈಗ ಒಬ್ಬನಿಗೆ ಅರೆಸ್ಟ್ ಮಾಡಿ ಇವತ್ತು ಜೈಲಿಗೆ ಕಳಿಸ್ಲಕ್ಕೆ ತಯಾರಾಗಿ ಇವತ್ತೇಳಿ ಮಾನ್ಯ PSI ಸಾಹೇಬರು ಇವತ್ತು ಫೋನ್ ಹಚ್ಚಿದ್ರು. ಅದಕ್ಕೆ ಇವತ್ತು ಅವ್ರ ಮಾತಿಗೂ ಬೆಲೆ ಕೊಟ್ಟು ಇವತ್ತು ನಾವು ಯಾವುದೇ ಒಂದು ಯಾರಿಗೂ ಹೊಂದಾಣಿಕೆ ಇಲ್ಲಾರದೆ, ಯಾಕಂದ್ರೆ ಯಾವ ದಲಿತ ಹೋರಾಟಗಾರರು ಯಾರಿಗೂ ಹೊಂದಾಣಿಕೆ ಆಗಲ್ಲ. ಯಾಕಂದ್ರೆ ದಲಿತರಿಗೆ ಅನ್ಯಾಯ ಆದಾಗ ದಲಿತ ಪರ ನಿಂತು ಇವತ್ತು ಅಪರಾಧಿಗೆ ಅರೆಸ್ಟ್ ಆಗಬೇಕು, ಅಪರಾಧಿ ಜೈಲಿಗೆ ಹೋಗಬೇಕು ಮತ್ತು ಕಾನೂನುಬದ್ಧವಾಗಿ ಹೋರಾಟ ಮಾಡೋರೇ ಇವತ್ತು ದಲಿತ ಹೋರಾಟಗಾರರು. ಇವತ್ತು ನಾವು ಜೈಲಿಗೆ ಹೋಗ್ತೀವಿ, ನಾವು ಅರೆಸ್ಟ್ ಆಗ್ತೀವಿ, ಅದು ಹಿಂದಿಗಡೆ. ಅದಕ್ಕೆ ನಾವು ಇವತ್ತು ಬಿಟ್ಟಿವಿ, ಕೈ ಬಿಟ್ಟಿವಿ. ಇವತ್ತು ಏನು ಮುಂದೆ ಇಟ್ಟಕ್ಕೆ ಮುಗಿತತ್ತಿಲ್ಲ. ಯಾಕಂದ್ರೆ ಈ ಭಾಗದ ದಲಿತ ಹೋರಾಟಗಾರರು ಯಾರು ಗುಲಾಮರು ಇಲ್ಲ ಮತ್ತು ಸೂರು ವೀರು. ನಾವು ಈ ಭಾಗದ ದಲಿತರು ಅಂದ್ರೆ ಸೂರು ವೀರು ನಾವು. ಅಂಥವ್ರು ಇವತ್ತು ಸಾಹೇಬರಿಗೆ ಮಾತಿಗೆ ಮನ್ನಣೆ ಕೊಟ್ಟು ಇವತ್ತು ನಾವು ಹೋರಾಟವನ್ನು ಕೈ ಬಿಟ್ಟು, ಯಾಕೆ ಕೈ ಬಿಟ್ಟಿವಿ ಅಂದರೆ ಯಾರಿಗೆ ಅಂಜಿ ಅಳಿಕೆ ಇಲ್ಲ ಮತ್ತು ಯಾರ ಮಾತಿಗೆ ತಲೆಗೂಡಿ ಅಲ್ಲ. ಯಾಕೆ ಬಿಟ್ಟಿವಿ ಅಂದರೆ ಏನೋ ಒಂದು ಸಂವರ್ಧತೆಯಿಂದ, ಏನೋ ಪ್ರೀತಿ ವಿಶ್ವಾಸದಿಂದ ಇವತ್ತು ನಾವು ಹೋರಾಟಕ್ಕೆ ಕೈ ಬಿಟ್ಟಿವಿ. ನಾವೇ ಇವತ್ತು ದಲಿತ ಮುಖಂಡರು ಮಾತಾಡಿ ಇವತ್ತು ಈ ಊರಾಗ ಕೋಮು ಗಲಭೆ ಆಗಬಾರ್ದು ಮತ್ತು ನಮ್ಮಿಂದನೇ ಇವತ್ತು ದಲಿತ ಮುಖಂಡರಿಂದ ಇಲ್ಲಿ ಜಗಳ ಉದ್ಭವ ಆಗಬಾರ್ದು ಅಂತೇಳಿ ಒಂದು ಸಂವರ್ಧತೆ ಮತ್ತು ಸಹಬಾಳ್ವದಿಂದ ಇವತ್ತು ನಾವು ಮತ್ತು ಬೇರೆ ಜಾತಿಯವ್ರ ಜೋಡಿನ ನಾವು ಪ್ರೀತಿ ವಿಶ್ವಾಸದಿಂದ ಇರಬೇಕಂತೇಳಿ ಇವತ್ತು ಕೈ ಬಿಟ್ಟಿವಿ. ಗೆದ್ದರೆ ಜಯ ನಮ್ಮದು ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾಠಗಳಲ್ಲಿ ಅಣಿಮಡುತ್ತಾ, ಇಂದು ಆಲ್ಮೇಲ್ ತಾಲೂಕಿನ ಒಬ್ಬ ದಲಿತ ಪ್ರಾಮಾಣಿಕ ಹೋರಾಟಗಾರರಾಗಿರ್ತಕ್ಕಂಥ ಶಶಿಧರ ನಾಯ್ಕಡಿ ಅವರ ಮೇಲೆ ಸಿಂದಗಿ ತಾಲೂಕಿನಲ್ಲಿ ಬಸವೇಶ್ವರ ವೃತ್ತದಲ್ಲಿ ಜನಸಂದಣಿಯಲ್ಲಿರ್ತಕ್ಕಂಥ ಒಂದು ಜಾಗ ಅದು. ಅಂಥ ಒಂದು ಪಬ್ಲಿಕ್ಕಲ್ಲಿ ಒಬ್ಬ ಹೋರಾಟಗಾರನನ್ನು ಆಡುವಾಗಲೇ ಹಲ್ಲೆ ಮಾಡಿದ ಇಡೀ ತಾಲೂಕು ಬೆಚ್ಚಿಕೊಳ್ಳುವಂಥ ಒಂದು ಸಂಗತಿಯಾಗಿದೆ. ಅದನ್ನು ಖಂಡಿಸಿ ನಾವು ಇವತ್ತು 9ನೇ ತಾರೀಕು ಸಂಪೂರ್ಣವಾಗಿ ಆಲ್ಮೇಲ್ ಬಂದು ಕರೆ ಕೊಡಬೇಕಾಗಿತ್ತು. ಆದರೆ ಸಾಹೇಬರು ಒಂದು ನಮ್ಮ ಆಲ್ಮೇಲದಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರುಗಳಿಗೆ, ನಾಯಕರುಗಳಿಗೆ ತಮ್ಮ ಇಲಾಖೆಯಿಂದ ನೋಟಿಸನ್ನು ಕಳಿಸಿದ್ದೀರಿ. ನಾವು ಕಾನೂನನ್ನು ಪರಿಪಾಲನೆಯನ್ನು ಮಾಡ್ತಕ್ಕಂಥ ಹೋರಾಟಗಾರಿದ್ದೀವಿ. ತಮ್ಮ ಅಧಿಕಾರಿಗಳಿಗೆ ತಮ್ಮ ಒಂದು ನೋಟಿಸಿಗೆ ಅತ್ಯಂತ ಗೌರವವನ್ನು ಕೊಟ್ಟು ನಾವು ಗಡುವನ್ನು ಕೊಟ್ಟಿದ್ದೀವಿ. ಈಗ ಇಲಾಖೆಗೆ ಗೊತ್ತಿರ್ತಕ್ಕಂಥ ವಿಷಯ, ಫೆಬ್ರವರಿ 6ನೇ ತಾರೀಕು ಒಬ್ಬ ದಲಿತ ನಾಯಕ, ರೈತ ಹೋರಾಟಗಾರರಾದಂಥ ಶಶಿಧರ ನಾಯ್ಕಡಿ ಅವರ ಮೇಲೆ ಹಲ್ಲೆ ಇಂದು ಆಲ್ಮೇಲ್ ಪಟ್ಟಣ ಪಂಚಾಯಿತಿಯ ಏನು ಜನಪ್ರತಿನಿಧಿ ಆದಂಥ ಅಧ್ಯಕ್ಷರಾದಂಥ ಏನು ಅವರು ಶಶಿಧರ ನಾಯ್ಕಡಿ ಅವರ ಮೇಲೆ ಹಲ್ಲೆ ಮಾಡಿದಾರಲ್ಲ, ಆ ಕಾರಿನ ಚಾಲಕ ಮತ್ತು ಅಧ್ಯಕ್ಷರನ್ನು ಇವತ್ತು ಹೇಳಿದರು, ಆಲ್ಮೇಲ್ ಭಾಗದಲ್ಲಿ ಒಬ್ಬ ದಲಿತ ನಾಯಕರಿಗೆ ಅನ್ಯಾಯ ಆಗ್ತದೆ, ಹಾಡಹಗಲೇ ಏನಪ್ಪ ಅಂತಂದ್ರೆ ಈ ರೀತಿಯಾಗಿ ಜನಪ್ರತಿನಿಧಿಗಳು ಮಾಡ್ತಾರಂದರೆ ಇದು ಕೇವಲ ನಾಚಿಗೀಡಂಥ ಸಂದರ್ಭ. ಇವತ್ತು ಎಷ್ಟು ನಮ್ಮ ದಲಿತ ನಾಯಕರು ಎಷ್ಟು ಶಿಕ್ಷಣವಂತರಾದರೂ ಕೂಡ, ಏನು ಜನಪ್ರತಿನಿಧಿಗಳಾದರೂ ಕೂಡ ನಮಗೆ
ಸವರ್ಣರ ಮೇಲೆ ಅನ್ಯಾಯ ಆಗ್ತಿದೆಯಲ್ಲ, ಈ ರೀತಿ ಹಲ್ಲೆ ಆಗ್ತಿದೆ ಮತ್ತು ಜಾತಿ ನಿಂದನೆ ಆಗ್ತಿದೆ ಅಂದರೆ ಇದು ಭಾಳ ನೋವಿನ ಸಂಗತಿ ಬಂಧುಗಳೇ. ಅದಕ್ಕಾಗಿ ಏನು ಅಟ್ರಾಸಿಟಿ ಆದ ನಂತರ ಯಾವುದೇ ಇಲಾಖೆ ಆದರೆ ಅವರನ್ನು ಅರೆಸ್ಟ್ ಮಾಡಬೇಕಾದಂಥ ಒಂದು ಕಾನೂನು ಇದೆ. ಇವತ್ತು ಯಾಕೋ ಇಲ್ಲಿ ಆಲ್ಮೇಲೆ ಭಾಗದಲ್ಲಿ ಏನು PSI ಸಾಹೇಬರು ಇಲ್ಲ, ಇವತ್ತು ನೀವು ಪ್ರತಿಭಟನೆ ಮಾಡಬೇಡ ಅಂದ್ರೆ ಅದು ನಮಗೇನು ಗೊತ್ತಾಗಿಲ್ಲ. ಆದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಏನಪ್ಪ ಅಂದ್ರೆ ದಲಿತ ಸಂಘಟನೆಗಳು ಕೂಡಿ ಇಲ್ಲ ನಮಗೆ PSI ಈ ರೀತಿ ಹೇಳಿದ್ದಾರೆ. ಆದ್ರೆ ಮಾನ್ಯ PSI ನಾವು ಕೇಳ್ತೀವಿ ಬಂಧುಗಳೇ, ಅಟ್ರಾಸಿಟಿ ಆದರೆ ಯಾವನೇ ಇರಲಿ ಅವನನ್ನು ನೇರವಾಗಿ ಬಂಧಿಸಬೇಕಂತ ಕಾನೂನು ಇದೆ. ಮತ್ತು ಇವತ್ತು ನೇರವಾಗಿ ಜನಪ್ರತಿನಿಧಿ ನಮ್ಮ ಮೇಲೆ ಹಲ್ಲೆ ಮಾಡ್ತಾನಂದರೆ ಇದು ಯಾವ ಕಾನೂನು ನಮಗೆ ಗೊತ್ತಾಗಿಲ್ಲ. ಆದರೂ ಕೂಡ ಎಲ್ಲ ಸಂಘಟನೆಯವರು ಕೂಡಿ ಮತ್ತು 15ನೇ ತಾರೀಕಿಗೆ ಏನಪ್ಪ ಅಂತಂದ್ರೆ ಹೇಳಿದರೆ 15ನೇ ತಾರೀಕಿಗೆ ಒಳಗಾಗಿ ಈ ಠಾಣೆಯ PSI ಸಾಹೇಬರು ದಲಿತರ ಮೇಲೆ ಈ ರೀತಿ ಅನ್ಯಾಯ ಆಗ್ತದಂದರೆ ತಾವು ಕಾನೂನು ಸೂಕ್ತವಾಗಿ ಕ್ರಮವನ್ನು ಜರುಗಿಸಬೇಕು. ಯಾರೇ ಆಗಿರಲಿ, ಇವತ್ತು ದಲಿತರಾಗಿರ್ಬೋದು, ಇವತ್ತು ಸಾಮಾನ್ಯನಾಗಿದೆ, ಕಾನೂನು ಬಾಹಿರ ಯಾರು ಮಾಡ್ತಾರಂದ್ರೆ ಈ ದೇಶದ ಸಂವಿಧಾನ ಬಾಬಾ ಸಾಹೇಬರು ಕೇವಲ ದಲಿತರಿಗೆ ಮೈನಾರಿಟಿಗೆ ಕೊಟ್ಟಿಲ್ಲ, ಕಾನೂನು ಇದೆ ದೇಶದಲ್ಲಿ. ಯಾರೇ ದೇಶದ ಕಾನೂನವ್ರು ಯಾರು ಕೈ ತೊಗೊಳ್ತಾರೋ ಅವರು ಸೂಕ್ತವಾದಂಥ ತಾವು ಶಿಕ್ಷೆಯನ್ನು ಅನುಭವಿಸುತ್ತೆ ಈ ದೇಶದ ಸಂವಿಧಾನ ಹೇಳ್ತಿದೆ. ಇವತ್ತು ಯಾವೇ ಆಗಿರ್ಬೋದು, ಇವತ್ತು ಜನಪ್ರತಿನಿಧಿಯಾಗಿ ಏನಂದ್ರೆ ಏತ್ರ ಮಾಡಕ್ಕಂಥ ಕಾನೂನು ಈ ಭಾರತ ದೇಶದಲ್ಲಿ ಸಂವಿಧಾನದಲ್ಲಿ ಇಲ್ಲ. ಆದರೂ ಕೂಡ ನಮ್ಮ ಎಲ್ಲ ಸಂಘಟನೆಯವರು ಕೂಡಿ ನಮ್ಮ ಇವರು PSI ಠಾಣೆಯ PSI ಸಾಹೇಬರ ಅಂಗಡಿಯವರ ಒಂದು ಮುಖಾಂತರ ಇರಲಿ ಒಂದು ಅವಕಾಶ ಆಲ್ಮೇಲೆ ಇವರಿಗೆ ಮಾನ್ಯ SP ಸಾಹೇಬರು ವಿಜಯಪುರ ಇವರಿಗೆ ಮಾನ್ಯ PSI ಸಾಹೇಬರು ಆಲ್ಮೇಲ್ ಮುಖಾಂತರ ವಿಷಯ ರೌಡಿ ಶೀಟರ್ ಶಾದಿಕ್ ಸುಂಬಡನನ್ನು ಬಂಧಿಸುವ ಕುರಿತು ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಅನುಸಾರವಾಗಿ ಆಲಮೇಲ ತಾಲೂಕಿನ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ತಮ್ಮಲ್ಲಿ ಒತ್ತಾಯಿಸುವುದೇನೆಂದರೆ ದಿನಾಂಕ 6/2/2026 ಸಿಂದಗಿ ಪಟ್ಟಣದ ಅಪ್ಪಾಜಿ ಹೋಟೆಲ್ ಎದುರುಗಡೆ ಜನಸಂದಣಿ ಇರುವ ಪ್ರದೇಶದಲ್ಲಿ ಆಲ್ಮೇಲ್ ಪಟ್ಟಣದ ದಲಿತ ಹೋರಾಟಗಾರರಾದ ಶಶಿಧರ್ ನಾಯ್ಕೋಡಿ ಹಾಗೂ ಪವನ್ ಕಾಳೆಯವರ ಮೇಲೆ ರೌಡಿ ಶೀಟರ್ನಾದ ಶಾದಿಕ್ ಸುಂಬಡ್ ಮತ್ತು ಹಾಗೂ ಆತನ ಕಾರು ಚಾಲಕ ಅಯೂಬ್ ಇಲಾಯಿ ಗುಂದಗಿ ಇಬ್ಬರು ಸೇರಿಕೊಂಡು ಜಾತಿ ನಿಂದನೆ ಮಾಡಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದು ಇರುತ್ತದೆ. ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ವಿರುದ್ಧ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಆರೋಪಿಯ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದ್ದು ಇಲ್ಲಿಯವರೆಗೂ ಆರೋಪಿಗಳನ್ನು ಬಂಧಿಸಿರುವುದಿಲ್ಲ. ಆರೋಪಿಗಳು ಆಲ್ಮೇಲದಲ್ಲೇ ರಾಜಾರೋಷವಾಗಿ ತಿರುಗಾಡುತ್ತಿದ್ದು ಮತ್ತು ಶಶಿಧರ್ ನಾಯ್ಕೋಡಿರವರ ಕುಟುಂಬದ ಮೇಲೆ ಎಲ್ಲ ಸದಸ್ಯರಿಗೂ ಶಾದಿಕ್ ಸುಂಬಡ್ ಹಾಗೂ ಆತನ ಸಹಚರರಿಂದ ಜೀವ ಬೆದರಿಕೆ ಹಾಕುತ್ತಿದ್ದಾರೆ. ಕಾರಣ ಕೂಡಲೇ 4-5 ದಿನಗಳಲ್ಲಿ ಆರೋಪಿಯನ್ನು ಬಂಧಿಸಬೇಕು. ಇಲ್ಲವಾದ ಪಕ್ಷದಲ್ಲಿ ಆಲ್ಮೇಲ ತಾಲೂಕಿನ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಇದೇ ದಿನಾಂಕ 15/2/2026 ಭಾನುವಾರ ಸಂಪೂರ್ಣ ಆಲ್ಮೇಲ್ ಬಂದ್ ಮಾಡಬೇಕು ಅಂತ ಕರೆ ನೀಡುತ್ತೇವೆ. ಇದಕ್ಕೆ ತಕ್ಷಣ ಆರೋಪಿಗಳನ್ನು ಬಂಧಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಧನ್ಯವಾದಗಳೊಂದಿಗೆ ದಲಿತ ಪರ ಸಂಘಟನೆಗಳ ಒಕ್ಕೂಟ ಆಲ್ಮೇಲ್, ಸ್ಥಳ ಆಲ್ಮೇಲ್. ತಾವು ಏನೋ ಈ ಒಂದು ಮನವಿಯನ್ನು ಕೊಟ್ಟಿದೆ. ಈ ಒಂದು ಇನ್ಸಿಡೆಂಟ್ ಸಲುವಾಗಿ ಆಲ್ರೆಡಿ ನಮ್ಮ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ನಂಬರ್ 27/2026 ಪ್ರಕರಣ ದಾಖಲಾಗಿದೆ. ಪ್ರತಿ ಏನು ಈ ಒಂದು ಹಿಂದೆಗಡೆ ಆಯಿತು ಎಲ್ಲ ಏನಾಗ್ತಿತ್ತು ಒಂದು ನಮ್ಮ ಅಟ್ರಾಸಿಟಿ ಕೇಸನ್ನು ನಮ್ಮ ನಮ್ಮ DYSP ಸಾಹೇಬರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈ ಒಂದು ಸರ್ಕಾರದ ಆದೇಶದ ಮೇಲೆ ಡೈರೆಕ್ಟರೇಟ್ ಆಫ್ ಸಿವಿಲ್ ರೈಟ್ ಎನ್ಫೋರ್ಸ್ಮೆಂಟ್ ಅವರು ಒಂದು ವಿಜಯಪುರದಲ್ಲಿ ಹೊಂದಿರುತ್ತದೆ. ಅವರು ಈ ಒಂದು ತನಿಖೆಯನ್ನು ಕೈಗೊಳ್ತಾರೆ. ಆಲ್ರೆಡಿ ಇವತ್ತು ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಅವರು ಬಂದು ನಮಗೆ ನಮ್ಮ ಅಸಿಸ್ಟೆಂಟ್ ಬೇಕಾದರೂ ಕೂಡ ನಾವು ಕೊಡ್ತೀವಿ. ಈ ಒಂದು ತನಿಖೆಯ ತಾವು ಏನು ಹೇಳಿದ್ರೆ ಆಲ್ರೆಡಿ FIR ಆಗಿದೆ, ತನಿಖೆ ಕೂಡ ಆಗಿದೆ. ಏನು ಆರೋಪಿತರಿದ್ದಾರೆ ಅವ್ರ ಮೇಲೆ ಏನು ಕಾನೂನು ಕ್ರಮ ಕೈಗೊಳ್ಬೇಕು. ಯಾವುದೇ ರೀತಿಯಾದರೂ ಕಾನೂನಿಂದ ನಾವು ಕಾನೂನು ಬಿಟ್ಟು ಹೋಗಲ್ಲ.
ಕಾನೂನು ರೀತಿಯಂತೆ ಆಗುತ್ತೆ. ಕಾನೂನು ರೀತಿಯಿಂದ ಕೂಡ ನಾವು ಆಲ್ರೆಡಿ ಅವರಿಗೆ ಹೇಳಿದ್ದೀವಿ, ಒಂದು ಮುಖಾಂತರ ಮತ್ತು ಪತ್ರದ ಮುಖಾಂತರ ಏನೇನಾಗಿದೆ, ಘಟನೆ ಏನಾಗಿದೆ ಅಂತ ಹೇಳ್ಕೊಂಡು ಅವರಿಗೆಲ್ಲ ವಿಸ್ತಾರವಾಗಿ ಹೇಳಿರ್ತೀವಿ. ಅದರ ಅನ್ವಯ ಬಂದು ಅವ್ರ ತನಿಖಾಧಿಕಾರಿಗಳು ಬಂದು ಅವರು ಯಾರು ಅರೆಸ್ಟ್ ಮಾಡಬೇಕು, ಏನು ಕಾನೂನು, ಏನು ಪ್ರೊಸೀಜರ್ ಏನಿದೆ ಎಲ್ಲ ಫಾಲೋ ಮಾಡಬೇಕು. ನಾವು ಅವ್ರ ಜೊತೆ ಇರ್ತೀವಿ. ಈ ಒಂದು ಪೊಲೀಸ್ ಠಾಣೆ ಏನು ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಒಂದು ಸಿಂದಗಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಅವರಿಗೆ ಒಂದು ತನಿಖೆಗೆ ಸಹಾಯ ಮಾಡಿ ಒಂದು ಕಾನೂನು ರೀತಿಯಲ್ಲಿ ಒಂದು ಪ್ರಕರಣವು ಮುಂದುವರಿಯುತ್ತೆ ಅಂತ ಹೇಳ್ಕೊಂಡು ತಮಗೆ ಎರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ತಾವು ಏನು ಹೇಳಿದ್ದೀರ, ಏನು 4 ದಿನ 5 ದಿನ ಗಡುವು ಕೊಟ್ಟಿದ್ದೀರ, ಒಂದು ಒಳಗಡೆ ಆಯಿತು ಕಾನೂನು ರೀತಿ ಅಂತ, ಕಾನೂನು ಬಿಟ್ಟು ಮತ್ತೆ ಮಾಡುತ್ತೆ ಕಾನೂನು ರೀತಿ ಅಂತ ನಾವು ಏನು ಪ್ರೊಸೀಜರ್ ಮಾಡಬೇಕು ಅದನ್ನು ಮಾಡಿ ನಮಗೆ ಹೇಳಬೇಕು. ಸರ್ ಸುತ್ತ ವಿಜಯಪುರ ಜಿಲ್ಲೆ ಆಲ್ಮೇಲ್ ತಾಲೂಕಿನ ಆರಕ್ಷಕ ಠಾಣೆ ಎದುರುಗಡೆ ಇವತ್ತಿನ ದಿವಸ ನಮ್ಮೆಲ್ಲ ದಲಿತ ಪರ ಸಂಘಟನೆಗಳು ಒಕ್ಕೂಟದಿಂದ ಮತ್ತು ನಮ್ಮ ದಲಿತ ಹಿರಿಯರು ಮುಖಂಡರು ಅವರು ಕೂಡ ಬರಬೇಕಾಗಿತ್ತು. ಎಲ್ಲರಿಗೂ ಫೋನ್ ಮುಖಾಂತರ ಸಂಪರ್ಕಿಸಿದ್ದೀವಿ. ಇದು ಕಾರಣಾಂತರಗಳಿಂದ ಮತ್ತು ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು. ನಾವು ಕಾನೂನಿನ ಪರಿಪಾಲಕರು ಮಾಡೋರು, ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಹೊರಗಡೆ ಜನಗಳಿಗೆ ಅನ್ಯಾಯ ಆಗಬಾರ್ದು, ನಮ್ಮ ಹೋರಾಟದಿಂದ ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು ಅನ್ನೋಂಥ ಉದ್ದೇಶದಿಂದ ಇವತ್ತು ಎಲ್ಲರೂ ಮನ ಒಕ್ಕೂಟದಿಂದ ನಾವು 15ನೇ ತಾರೀಕಿಗೆ ಒಂದು ಗಡುವನ್ನು ನೀಡಿದ್ದೀವಿ. 15ನೇ ತಾರೀಕಿವರೆಗೆ ಆರೋಪಿತ ಒಂದು ಸ್ವಲ್ಪ ವೈಡರ್